ಅಭಯ ಹಸ್ತದಿಂದಲೇ ಭಕ್ತರನ್ನ ಪೊರೆಯುತ್ತಿರುವ ಮಹಾತಾಯಿ. ದೇವಾಲಯ ಪ್ರವೇಶಿಸುತ್ತಿದ್ದಂತೆ ಮನಕ್ಕೆ ಸಕಾರಾತ್ಮಕ ಶಕ್ತಿಯ ಅನುಭವ. ಕಷ್ಟ ಕಾರ್ಪಣ್ಯಗಳ ಪೊರೆವ ಮೂಲಕ ಭಕ್ತರ ಮನದಲ್ಲಿ ಮನೆ ಮಾಡಿರುವ ಶ್ರೀ ಮಹಾಲಕ್ಷ್ಮಿ. ದೃಶ್ಯ ಕಂಡು ಬಂದದ್ದು ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ನೆರಳೆಕಟ್ಟೆಯ ಶ್ರೀಗಿರಿ ಕ್ಷೇತ್ರ ಮಹಾಲಕ್ಷ್ಮಿ ಶ್ರೀ ಸತ್ಯನಾಥ ದೇವಾಲಯದಲ್ಲಿ. ಕರಾವಳಿಯ ಪ್ರಕೃತಿ ಮಡಿಲಲ್ಲಿ ನೆಲೆಸಿರುವ ಮಹಾತಾಯಿ ನೆರಳೆಕಟ್ಟೆ ಶ್ರೀಗಿರಿ ಮಹಾಲಕ್ಷ್ಮಿ ದೇವಿಯು ನಂಬಿ ಬರುವ ಭಕ್ತರ ಕಷ್ಟ ಕಾರ್ಪಣ್ಯಗಳು, ವಿವಾಹ ವಿಳಂಬ, ಮಕ್ಕಳಾಗದವರಿಗೆ ಮಕ್ಕಳ ಅನುಗ್ರಹ, ಗಂಭೀರ ಆರೋಗ್ಯ ಸಮಸ್ಯೆಗಳಿಂದ ವಿಮೋಚನೆ ಮಾಡಿ ಜಾನಮಾನಸದ ಗರ್ಭಗುಡಿಯಲ್ಲಿ ನೆಲೆ ನಿಂತಿರುವ ಮಹಾತಾಯಿಯ ಶ್ರೀ ಮಹಾಲಕ್ಷ್ಮಿಯ ಪವಾಡಗಳು ಅಗಣಿತ. ಈ ಪುಣ್ಯ ಕ್ಷೇತ್ರಕ್ಕೆ ತನ್ನದೇ ಆದ ಇತಿಹಾಸ ಇದ್ದು, ಇಲ್ಲಿ ಪ್ರಧಾನ ಅರ್ಚಕರಾದ ಶ್ರೀ ಶಂಕರ ಪೈರವರ ಸ್ವಪ್ನದಲ್ಲಿ ಮಂತ್ರೋಪದೇಶ ಮಾಡಿದ ಕ್ಷಣಗಳು ಅವರು ಈಗಲೂ ನೆನೆಯುತ್ತಾರೆ. ದೇವಾಲಯಕ್ಕೆ ಬರುವ ಭಕ್ತರಿಗೆ ಅನ್ನ ಪ್ರಸಾದವನ್ನ ನೀಡುತ್ತಿದ್ದು, ಭಕ್ತರು ಪ್ರಸಾದವನ್ನ ಸವಿದು ಸಂತೃಪ್ತರಾಗುತ್ತಾರೆ. ನಾವು ಗುರುಜಿಯನ್ನು ಭೇಟಿಯಾದಾಗ ನಮ್ಮ ಕಷ್ಟಗಳನ್ನು ಹೇಳಿಕೊಂಡಾಗ ಅವರು ಒಳ್ಳೆಯ ರೀತಿಯಿಂದ ಸಲಹೆಯನ್ನು ಕೊಟ್ಟಿದ್ದಾರೆ. ಅದೇ ಸಲಹೆಯಂತೆ ನಾವು ಮಾಡ್ತಾ ಇದ್ದೇವೆ. ಈಗ ಎಷ್ಟೋ ನಮಗೆ ರಿಲ್ಯಾಕ್ಸ್ ಆಗಿದೆ. ಇಲ್ಲಿ ಬಂದು ಹೋದ ನಂತರ ನಮಗೆ ಒಳ್ಳೆಯದಾಗಿದೆ ಅಂತ ಹೇಳಲೇಬೇಕು. ನಾವು ಸಂಕಲ್ಪ ನಮ್ಮ ಒಂದೆರಡು ಪ್ರಶ್ನೆ ಇದ್ದು ನಮ್ಮ ಮಕ್ಕಳ ಬಗ್ಗೆ. ಆ ಮಕ್ಕಳ ಬಗ್ಗೆ ಸಂಕಲ್ಪ ಇಟ್ಟಾಗ ದೇವಿ ನಮಗೆ ಸಂಕಲ್ಪ ಈಡೇರಿಸ್ತಾಳಂತೆ ನಮಗೆ ನಂಬಿಕೆ ಇದೆ. ಆ ನಂಬಿಕೆ ಪ್ರಕಾರ ನಾವು ಬರ್ತಾ ಇದ್ದೇವೆ. ನಾನು ಗೀತಾ ಮಂಜುನಾಥ್ ಭಾವಿ ಅಂತ. ನನ್ನ ಊರು ಹುಬ್ಬಳ್ಳಿ. ಇಲ್ಲಿ ದೇವಿ ದರ್ಶನಕ್ಕಾಗಿ ನಾವು ಮೊದಲ ಬಾರಿಗೆ ಬಂದು ಹೋದ ಮೇಲೆ ಮಗಳ ಜೀವನದಲ್ಲಿ ಬದಲಾವಣೆ ಕಂಡಿತ್ತು. ಆದ್ದರಿಂದ ನಾವು ಪೂಜೆ ಮಾಡಿಸುವುದಕ್ಕಾಗಿ, ಬರೀ ದರ್ಶನಕ್ಕಾಗಿ ಬಂದು ಹೋದ್ಮೇಲೆ ನಮ್ಮ ಜೀವನದಲ್ಲಿ ಬದಲಾವಣೆ ಆಗಿದ್ದಕ್ಕಾಗಿ ಪೂಜೆ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಇಲ್ಲಿ ಬಂದಿದ್ದೀವಿ. ಇದು 3ನೇ ಸಾರಿ ನಾನು ಬಂದಿರೋದು. ನನ್ನ ಜೀವನದಲ್ಲಿ ತುಂಬಾ ಬದಲಾವಣೆ ಆಗಿದೆ. ಯಾರಿಗಾದರೂ ಕಷ್ಟ ಕಾರ್ಪಣ್ಯಗಳಿದ್ದರೆ ತಾಯಿ ಹತ್ತಿರ ಬಂದು ತಮ್ಮ ಕಷ್ಟಗಳನ್ನು ಹೇಳಿಕೊಂಡು ಪರಿಹಾರ ಕಂಡುಕೊಂಡು ಬದುಕನ್ನು ಕಟ್ಟಿಕೊಳ್ಳಿ ದಯಮಾಡಿ. ಇಲ್ಲಿಯ ಗುರುಗಳು ತುಂಬಾ ಚೆನ್ನಾಗಿ ನಮ್ಮ ಜೀವನವನ್ನು ಬದಲಾಯಿಸುತ್ತಾರೆ. ಅದಕ್ಕೆ ಉದಾಹರಣೆ ನಾನೇ. ಇಲ್ಲಿ ಈ ದೇವಸ್ಥಾನದ ಮಹಿಮೆ ಬಗ್ಗೆ ನಿಮ್ಗೆ ಹೇಗೆ ತಿಳಿಯುತ್ತೆ? ನನ್ನ ಅಕ್ಕ ಯೂಟ್ಯೂಬ್ ಮತ್ತು ಫೇಸ್ಬುಕ್ ನಲ್ಲಿ ನೋಡಿ ನನಗೆ ತಿಳಿಸಿದ್ಲು. ಮೊದಲ ಬಾರಿಗೆ ನಾವು ದರ್ಶನಕ್ಕಾಗಿ ಬಂದ್ವಿ. ನಮಗೆ ಬಂದ್ ಒಳ್ಳೆ ಖುಷಿ ಆಯ್ತು. ಮನ್ಸಿಗೆ ನೆಮ್ಮದಿ ಸಿಗತ್ತೆ. ಮೇಯ್ನ್ ಆಗಿ ಅದ್ ಬೇಕು, ಮನ್ಸಿಗೆ ನೆಮ್ಮದಿ ಇರ್ಬೇಕು. ನೆಮ್ಮದಿ ಇರ್ಬೇಕು. ದುಡ್ಡು ಸಿಕ್ಕಿದ್ರೆ ಮಾತ್ರ ಒಳ್ಳೇದು ಅಂತ ಅಲ್ಲ, ಮನ್ಸಿಗೆ ನೆಮ್ಮದಿ ಇರ್ಬೇಕು, ಖುಷಿಯಾಗಿರ್ಬೇಕು. ಅದಿಲ್ಲಿ ಬಂದ್ ಹೋದ್ರೆ ಏನೋ ಒಂಥರ ನೆಮ್ಮದಿ ಖುಷಿ ಅನ್ಸತ್ತೆ. ಸೊ ಅದಿಲ್ಲಿ ಸಿಗತ್ತೆ. ಯಾರ್ ಬೇಕಾದ್ರೂ ಬನ್ನಿ, ದೂರದಿಂದನಾದ್ರೂ ಪರವಾಗಿಲ್ಲ ಬನ್ನಿ. ಒನ್ ಟೈಮ್ ಬಂದ್ರೆ ನೆಕ್ಸ್ಟ್ ಬರ್ತೀರಾ ಇಲ್ಲಿಗೆ, ಬನ್ನಿ. ಹೌದು, ಮತ್ತೆ ನಂಬಿಕೆ ಇರ್ಬೇಕು ಮನುಷ್ಯನಿಗೆ. ಮೇನ್ ಆಗಿ ನಂಬಿಕೆ ಇದ್ರೆ ಎಲ್ಲಿ ಹೋದ್ರೂ ಒಳ್ಳೇದಾಗತ್ತೆ. ಬನ್ನಿ, ಇಲ್ಲೂ ಒಂದ್ ಮಹಾಲಕ್ಷ್ಮಿ ಇದೆ, ಎಲ್ಲಾ ದೇವ್ರುಗಳು ಇಲ್ಲೇ ಸಿಗತ್ತೆ. ಸತ್ಯ ದೇವ್ರೇ, ದೇವ್ರಿದ್ದಾರೆ, ಎಲ್ಲಾ ದೇವ್ರು ಇದೆ ಒಂದೇ ಕಡೆ, ಎಲ್ಲದನ್ನು ನೋಡ್ಬಹುದು. ಊಟದ ವ್ಯವಸ್ಥೆ ಇದೆ, ಒಳ್ಳೆ ರೀತಿ ನಮ್ ಕೈಯಲ್ಲೇ ಸಂಕಲ್ಪ ಮಾಡಿಸ್ತಾರೆ. ಸಂಕಲ್ಪ ಸ್ವಲ್ಪ ಲೇಟ್ ಆದ್ರೂ ಅವರು ಮಾಡಿ ಕೊಡ್ತಾರೆ. ಒಳ್ಳೆ ರೀತಿ ಇದೆ. ಇಂತಹ ಪವಿತ್ರ ಪುಣ್ಯ ಕ್ಷೇತ್ರಕ್ಕೆ ಹೋಗಿ ನೀವು ಕೂಡ ಹೋಗಿ ಮಹಾಲಕ್ಷ್ಮಿಯ ದರ್ಶನ ಪಡೆದು ಪುನೀತರಾಗುವುದಲ್ಲದೆ ತಮ್ಮ ಕಷ್ಟ ಕಾರ್ಪಣ್ಯವನ್ನ ದೇವಿಯಲ್ಲಿ ಮೊರೆ ಇಡುವ ಮೂಲಕ ಬದುಕಿನಲ್ಲಿ ನೆಮ್ಮದಿ ಶಾಂತಿಯನ್ನ ಕಂಡುಕೊಳ್ಳಿ.